ಕ್ರಾಸಿಗೆ ಹೋಗ್ತಾ ಇದೀವಿ ಸೀರೆ ತರಕ್ಕೆ. ಸೀರೆ ತೆಗಿಯಕ್ಕೆ ಹೋಯ್ತಾವ್ರೆ, ಕಲ್ಲೂರು ಕ್ರಾಸಿಗೆ ಹೋಯ್ತಾವ್ರೆ ನೋಡಿ. ಕಣವ ನಾನು ಉಮ್ಮಕ್ಕ ಎಲ್ಲ ಕಲ್ಲೂರಿಗೆ ಹೋಗ್ತಾ ಇದೀವಿ ಸೀರೆ ತರಕ್ಕೆ. ಉಮ್ಮಕ್ಕ ಎಲ್ಲರಿಗೂ ಕೊಡ್ತಾಳೆ, ಎಲ್ಲರಿಗೂ ಸೀರೆ ಕೊಡ್ತಾಳೆ ನೋಡಿ. ಹೆಂಗ್ ನೋಡ್ಕೊಂಡು ನಾವು ಪ್ಯಾರಾಬ್ಲೂ ಹೆಂಗೆಲ್ಲ ಬಂದೆ ನೋಡಿ. ಕ್ರಾಸಿಗೆ ಹೋಗ್ತಾ ಇದೀವಿ ಸೀರೆ ತರಕ್ಕೆ. ಉಮ್ಮಿ ನಮ್ಮ ಸಣ್ಣವ ಎಲ್ಲ ಹೋಗ್ತಾ ಇದೀವಿ. ನೀವು ಜಾಸ್ತಿ ಸೀಟ್ ಹಾಕೋದು ಸೀಟು ಕಲ್ಲೂರಿಗೆ ಹೋಗ್ತಾ ಇದೀವಿ ಇವತ್ತ ಸೀರೆ ತರಕ್ಕೆ. ನಮ್ಮಮ್ಮ ಕುಂದ ಖರ್ಚು ಎಲ್ಲಮ್ಮ ನಂಗೂ ತಕೊಡ್ತಾಳಂತೆ. ಜೋಗೋ ಇವೆಲ್ಲ ವರ್ಮಲಕ್ಷ್ಮಿ ಸೀರೆ ತರಕ್ಕೆ ಬಂದಿದ್ದೀರಾ? ವರ್ಮಲಕ್ಷ್ಮಿ ಸೀರೆ ತರಕ್ಕೆ ಯಾವೂರು? ಚಂದ್ರಪುಣ್ಣ CRP ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೆಗಿಯಕ್ಕೆ ಹೋಯ್ತಾವ್ರೆ, ಕಲ್ಲೂರು ಕ್ರಾಸಿಗೆ ಹೋಯ್ತಾವ್ರೆ ನೋಡಿ. ಎಷ್ಟಂತ ನಾವು ಕಲ್ಲೂರು ಕ್ರಾಸಲ್ಲಿ ಸೀರೆ ತರಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾನು ಕರ್ಕೊಂಡಿದ್ದೀನಿ. ಎಲ್ಲಾರು ಯಾವ ತಂದಿರ್ತಾಳೆ. ಚಂದ್ರಯ್ಯ ಇದು ಬರ್ತಲ್ವೇನೆ ನಾವು ಅಲ್ಲಿ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ಅಂಗಡಿ ದೇವಸ್ಥಾನ ಇದ್ರಿಗೇನೆ ಆಪೋಸಿಟ್ ಏನು ದೇವಸ್ಥಾನ ಅಂಕಲ್ ಇದು? ಪಾಂಡುರಂಗ ದೇವಸ್ಥಾನ. ಎಲ್ಲಮ್ಮ ಎಲ್ಲ ದೇವರು ನೋಡಿ, ಚೆನ್ನಾಗಿತ್ತಲ್ವಾ? ನೋಡಿ ಇವಾಗನ ದೇವ್ರ ಮನೆ ಚೆನ್ನಾಗಿ ಸಿಗ್ತದೆ. ನಾವು ಯಾವಾಗಲೂ ಹೋಗೋದು ಜಾಸ್ತಿ ದೇವರ ಮನೆ, ಇಲ್ಲೇ ತರೋದು ನಾವು ಜಾಸ್ತಿ. ದೇವರ ಮನೆಗೆ ಸೀರೆ ತಗೊಳ್ಳೋಕ್ಕೆ ಬಂದಿದ್ದೀವಿ. ಸೀರೆ ತಗೊಂಡಾಯ್ತು, ಹೋಯ್ತಿದ್ದೀವಿ. ಉಮ್ಮಕ್ಕ 3 ಸೀರೆ, ನಾನೇ ಒಂದೇ ಒಂದು ಸೀರೆ ತಗೊಂಡಿದ್ದೀವಿ. ದೇವರ ಮನೆಯಲ್ಲಿ ತಗೊಳ್ಳಿಲ್ಲ, ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ. KV ಚಂದ್ರಯ್ಯ ಮಹಲ್ ಅಲ್ಲಿಗೆ ಬಂದಿದ್ದು, ಅಲ್ಲಿ ನೋಡ್ಕೊಂಡು ಅಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. KV ಚಂದ್ರಯ್ಯ ಮಹಲ್ ದೇವ್ರ ಮನೇಲಿ ಕಾಲಿಡಕ್ಕೂ ರಶ್ಶು, ಅದಕ್ಕೆ ಇಲ್ಲೇ ಬಂದು ಕಾಯಕ್ಕಾಗಲ್ಲ ಅಂತ. ಒಂದು ಹೊಟ್ಟೆ ಎಷ್ಟಿತ್ತು. ನಮ್ಮ ಉಮ್ಮಕ್ಕ ನಮ್ಮ ಪಪ್ಪಿಸ್ಕೊತೀವಿ ಅಂತ ಹೋಗವಳೆ. ಸಣ್ಣವ್ಗೆ ಟೆನ್ಷನು ಮನೆಗೆ ಹೋಗಕ್ಕೆ, ನನ್ನ ಮಗ ಕರಿತಾವನೆ ಅಂತ ಬಸ್ಸಿಗೆ ಕಾಯ್ತಾ ನಿಂತಿದ್ದೀವಿ ಕಲ್ಲೂರು ಕ್ರಾಸಲ್ಲಿ. ಕೇಕ್ ತಿಂದಿಲ್ಲ ಅಂತ ಹೋಗ್ತಿದ್ದ ಬಂದ್ಬಿಟ್ಟು ಹೋಮಕ್ಕ ಪಪ್ಸ್ ತಗೊಂಡ್ಬಂದೋಡೆ ಎಲ್ಲ ವಾಕ್ಸಲ್ಲಿ ಇದ್ದ ಮಾತ್ರ 11,000 12,000. ಅವೆಲ್ಲ ಮದುವೆ ಸೀರೆ ಸಣ್ಣ ಮದುವೆ ಸೀರೆ, ಧಾರೆ ಸೀರೆಗಳವು. 2 ಕಿಲೋಮೀಟ್ರ್ ನಡಿಬೇಕು. ಯಾರು ಬೈಕ್ ಬರ್ತಾವೆ ಅಂತ ನೋಡಿದೆ, ಬೈಕೇ ಬರಲಿಲ್ಲ. ಸಣ್ಣವು ನಾನು ನಡ್ಕೊಂಬತ್ತಿದ್ದೋ,
ಮಗ ಬಂದು ಬ್ಯಾಂಕಿಗೆ ಕರ್ಕೊಂಡು KYC ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ. ಸಣ್ಣ ಒಂದೊಂದು ಬ್ಯಾಗು ನಂದೊಂದು ಬ್ಯಾಗ್ ನೇತಕ್ಕೆ ನಿಂತ್ಕೊಂಡು ಹುನ್ಕಂದ ಬತ್ತೇ ಇದ್ದೀನಿ. ಬೇಜಾರೈತೈತಿ, ಯಾರು ಇಲ್ಲ ಮಾತುಕತೆ ಆಡೋಕ್ಕೆ, ಒಬ್ಬಳೇ ಬತ್ತಾ ಇದ್ದೀನಿ. ರಾಜಪ್ಪ ಹಾಂ ನಾನೇ ನಿನ್ನ ನಮ್ಮೂರಿ ನೀರು ಬಿಡೋಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ತೀನಿ. ಹಾಂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬರೋ ಹೊತ್ತಿಗೆ ಯಪ್ಪ ಬಿಸಿಲಿಗೆ ಹೋಗು ಬೇವರೆಲ್ಲ ಕಿತ್ಕೊಂಡ್ಬಿಡ್ತು. ವಿಡಿಯೋ ಮಾಡ್ತಿದ್ದೀನಿ. ಹಾಯ್ ಹಲೋ ಬನ್ನಿ ನಮ್ಮ ಸಿರಿ ಫ್ಯಾಷನ್ ಅಂತ ಇಲ್ಲಿ ರೀಸೆಂಟ್ಲಿ ಬಂದಿದ್ದಾರೆ ನೋಡಿ. ನಿಮ್ದು ನೀವೇ ಅಲ್ವಾ ಒಲೆಯಾರು? ನಿಮ್ಮನ್ನೇ ಹುಡುಗು ನಿಮ್ದಕ್ಕೆ ಅವ್ರದಕ್ಕೆ ಬೇಡ. ನಿಮ್ದಕ್ಕೆ ಬಿಡ್ಲಾ? ನೋಡಿ ಯಾರು ನಿಮ್ಮ ಬ್ಲೌಸ್ ಹೊಲಿಯೋದು ಅಂತ ಕೇಳ್ತಿರಲ್ಲ, ಇವ್ ಅಕ್ಕನೇ ಇವ್ ಅಕ್ಕನ ಕೇಳಿ ನಮ್ಮ ಬ್ಲೌಸ್ ಯಾಕೆ ಹಿಂಗೆ ಹೊಲಿತಾರೆ ಅಂತ. ಎಂತ ಮಾಡೋಣ, ಏನಂತ ಮಾಡೋಣ ನೋಡಿ ಸಿರಿ ಹ್ಞೂ ಹೇಳು ಹೇಳೇ. ಸಿರಿ ಫಾರ್ ಅವಳಿಗೆ ಗೊತ್ತಿಲ್ಲ ಸುಮ್ಮಿ. ಸಿರಿ ಫ್ಯಾಷನ್ ಬಟ್ಟೆ ಅಂಗಡಿಗೆ ಬಂದಿದೆ ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ. ನಾವೆಲ್ಲ ತಗೊಂಡು ಹಾಕೊಳ್ಳೋದು ಅಂತ ಮಾಡಿ. ನೀನೇ ಹೇಳ್ಬಿಡತಿ, ಹೇಳ್ತಿದ್ಯಲ್ಲ ಹೇಳೆ. ನಿಮ್ ಟೋನ್ ಚೆನ್ನಾಗಿದೆ, ನಿಮ್ ಟೋನ್ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಕಲ್ಲೂರಲ್ಲಿ ಸೀರೆ ತಗೊಬಂದು ಇವತ್ತು ಇಲ್ಲೇ ಹೊಲ್ಸೋದು ನಾನು. ಇವ್ರ ಹತ್ರನೇ ಚೆನ್ನಾಗಿ ಹೊಲಿತಾರೆ, ಅದಕ್ಕೆ ಇಲ್ಲೇ ಹಾಕೋಣ ಅಂತ ಬಂದಿದ್ದೀನಿ. ತಮ್ಮನ ಮಗಳಿಗೆ ನೋಡಕ್ ಬರ್ತಿದ್ದಾರೆ. ನೋಡೋಂಗಾಗಿತ್ತು, ಇವಾಗ ಬಂದಾರಲ್ಲ ನೋಡ್ಕೊಳ್ಳಿ. ಇಲ್ಲೇ ಹೊಲ್ಸೋದು, ಇಲ್ಲೇ ತಗೊಳ್ಳೋದು ನಾವು. ಚೆನ್ನಾಗಿರೋ ಕಲೆಕ್ಷನ್ ತೆಗಿತಾರೆ ನೋಡಿ. ಅದು ಗೋಲ್ಡ್, ಇದು ಗೋಲ್ಡ್. ಈಗ ಎಲ್ಲಿ ನೋಡು ಎಲ್ಲ ತಲೂ ಬುಕ್ ಇರುತ್ತೆ. ನೆನ್ನೆ ತಂದು ಸ್ಯಾರಿಗಳು ಇವೆರಡು ಆಗಲೇ ತೆಗಿ ಹೊಲ್ಸಕ್ಕೆ ಅಂತ ಕೊಡೋಕೆ ಬಂದಿದ್ದೀನಿ. ಹುಡುಗಿ ಕೈಲಿ ಹೇಳೋಯ್ತಾ ಇದ್ದೀನಿ. ಅಕ್ಕ ಮಲ್ಕೊಂಡವ್ರೆ. ಚೆನ್ನಾಗಿ ಹೊಲ್ದಿಲ್ಲ ಅಂದರೆ ಮಾಡ್ರು. ಇದನ್ನು ಹೇಳ್ಬಿಡ್ತೀರಾ? ಹೇಳಾಯ್ತು, ಅಲ್ಲಿ ವಿಡಿಯೋ ರೆಡಿ. ಇವೆರಡ ಚೆನ್ನಾಗಿ ಹೊಂದಿಲ್ಲ.